ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಮಾತೃಕಾ ಸಂಧಿ ಸಾರವನ್ನು ನೋಡೋಣ. ಇಲ್ಲಿ ಯಾವುದೂ ವಿಷಯ ನಾನು ಡ್ರಾಪ್ ಮಾಡೋದಿಲ್ಲ, ಆದರೆ ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ. ನಮಗೆ ಪಾರಾಯಣ ಮಾಡುವಾಗ ಎಷ್ಟು ಬರಬೇಕು, ಆಮೇಲೆ ಸ್ವಲ್ಪ ನೀವು ಅಧ್ಯಯನ ಮಾಡ್ತಾಯಿದ್ರು ಕೂಡ ಅದಕ್ಕೂ ಸಾಕಷ್ಟು ಇನ್ಫಾರ್ಮೇಷನ್ ಸಾಕಾಗ್ತದೆ ನಿಮಗೆ, ಯಾರಿಗೆ ಅಧ್ಯಯನ ಮಾಡ್ತಾ ಇದ್ದೀರಾ ಅವರು. ಈಗ ಮೊದಲೇ ನುಡಿಯಲ್ಲಿ ಪಾದಮಾನಿ ಜಯಂತನೊಳಗೆ ಅಂತ ಅಂದರೆ ಇನ್ನು ಪಾದಕ್ಕೆ ಅಭಿಮಾನಿಯಾದಂಥ ಜಯಂತ ಅಲ್ಲಿ ಅದರೊಳಗಡೆ ಆಮೇಲೆ ಯಜ್ಞ ನಾಮಕ ರೂಪಿ ಪರಮಾತ್ಮ ಇದ್ದಾನೆ. ಸುಮೇಧ ನಾಮಕ ನಿಪ್ಪ ಅದೇ ಯಜ್ಞ ನಾಮಕ ಪರಮಾತ್ಮ ಇದ್ದಾನೆ. ದಕ್ಷಿಣ ಪಾದದ ಅಂಗುಟದಲ್ಲಿ, ದಕ್ಷಿಣತನ ಬಲಪಾದ ಅಂಗುಟದಲ್ಲಿ ಅವನು ಪವನನು ಭಾರಭೃದ್ದೂಪ. ಪವನ ಹತ್ರ ವಾಯುದೇವರು ಭಾರಭೃತ್ ಅಂತ ಹೆಸರದಿಂದ ಇದ್ದಾರೆ. ನಮ್ಮ ಬಲಪಾದದ ಅಂಗುಷ್ಟದಲ್ಲಿ ಭಾರಭೃತ್ ಎಂಬ ಹೆಸರಿಂದ ವಾಯುದೇವರು ಇದ್ದಾರೆ ಅಂತ. ಆ ಹೆಸರು ಅವ್ರು ಯಾಕೆ ಬರ್ತಾರೆ? ಭಾರಭೃತ್ ಅಂದರೆ ಭಾರ ಹೊರೆಯುವವರು, ವಾಯುದೇವರು ಭಾರ ಒಯ್ಯುವವರು. ಅದೇ ನಮ್ಮದೇ ಈ ಪಿಂಡಾಂಡದಲ್ಲಿ ಕೂಡ ಭಾರ ಹೊರ್ತಾರೆ, ಆಮೇಲೆ ಬ್ರಹ್ಮಾಂಡದಲ್ಲಿ ಕೂಡ ಭಾರ ಹೊರ್ತಾರೆ ಅವರು. ಬ್ರಹ್ಮಾಂಡದೆಲ್ಲ 14 ಲೋಕಗಳನ್ನೆಲ್ಲ ಮೊದಲು ಭಗವಂತ ಕೂರ್ಮ ರೂಪದಿಂದನೇ ಅವ್ರ ಮೇಲೆ ವಾಯುದೇವರು, ಅವ್ರ ಮೇಲೆ ಶೇಷದೇವರು, ಹೀಗೆ ಎಲ್ಲ 14 ಲೋಕಗಳನ್ನು ಧಾರಣೆ ಮಾಡಿದವರು, ಹೊರೆಯವರು. ಅದಕ್ಕೆ ಭಾರದ್ರೂಪ ಅಂತ ಹೇಳ್ತಾರೆ. ಕಾದಕೊಂಡೆ ಟಂಕಿ ಮತ್ತು ತರ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಟಂಕಿ ಅಂತ ಇದು ಟಕಾರದಂಥ 5 ರೂಪಗಳು. ಅಂದರೆ ಇಲ್ಲಿ ಬಲಪಾದದಲ್ಲಿ ಸಂಧಿಗಳಲ್ಲಿ ಬಲಪಾದದ ಸಂಧಿಯಲ್ಲಿ ಯಾವ್ಯಾವ ರೂಪಗಳು ಬರ್ತವೆ ಅಂದರೆ ಟಿಂಕಿನೇ ನಮಃ, ತಳಕಾಯ ನಮಃ, ಡರಕಾಯ ನಮಃ, ಡರಿಣೇ ನಮಃ, ಅಣಾತ್ಮನೇ ನಮಃ ಅಂತ. ಇದನ್ನು ನಾವು ಅಜಾದಿ ರೂಪಗಳಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ, ಸ್ಲೋಲಿ ಹೇಳಿದ್ದೀನಿ, ನೀವು ಬರ್ಕೊಂಡಿರ್ತೀರಿ. ಸೊ ಇಲ್ಲಿ ಟಂಕಿ, ಆಮೇಲೆ ತರ ಅಂತ ಹೇಳ್ದ. ತರ ಅಂತಂದ್ರೇನು? ಹಿಡ್ಕೊಂಡು ತನಕ ರೂಪಗಳು. ತಾರಾಯ ನಮಃ, ಥಬಾಯ ನಮಃ, ದಂಡಿನೇ ನಮಃ, ಧನ್ವಿನೇ ನಮಃ, ನಮ್ಯಾಯ ನಮಃ ಅಂತ. ಇವಾಗ ನಾನು ಫಾಸ್ಟ್ ಹೇಳ್ತಾ ಇದ್ದೀನಿ, ಆ ಕಾರಣ ನಾನು ಅಜಾದಿ ರೂಪಗಳದ್ದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಿಧಾನಕ್ಕೆ ಹೇಳಿರ್ತೀನಿ, ಅದರಲ್ಲಿ ನೀವು ಬರ್ಕೋಬೋದು. ಸೊ ಇದು ಎಡಪಾದದಲ್ಲಿ ಭಗವದ್ ರೂಪ ಯಾವ್ದ್ಯಾವುದು ಅಂತ ಇಲ್ಲಿ ಹೇಳಿದರು. ಮೊದಲಾದ ನಾಮದ ಸಂಧಿಗಳಲ್ಲಿ ಅದೆಲ್ಲ ಈ ಸಂಧಿಗಳಲ್ಲಿ ಇದೆಲ್ಲ ನಾವು ಬಲಪಾದ ಎಡಪಾದದ ಸಂಧಿಯಲ್ಲಿ ಯಾವ್ಯಾವ ರೂಪ ಅಂತಂದರೆ ಹಿಡ್ಕೊಂಡ ತನಕ ತದಿಂದ ತನಕ ರೂಪದನ್ನು ಇಲ್ಲಿ ಹೇಳಿದ್ದಾರೆ. ಈರೈದು ರೂಪದಲ್ಲಿದ್ದು, ಈರೈದು ಅಂತಂದರೆ 2 × 5 10 ರೂಪದಿಲ್ಲ ಇದ್ದು ಸಂತತ ನಡೆಸುತ್ತಲೇ, ಅಂದರೆ ಕಾಲಿನಲ್ಲೇ ಇಷ್ಟು 10 ರೂಪದಿಂದ ಭಗವಂತ ಇದೆ. ಸಂಧಿಯಿಂದ ಸ್ಟಾರ್ಟ್ ಆಗ್ತದೆ. ಅದು ಎಲ್ಲಿ ಅಂತ ತಿಳ್ಕೊಂಡೆಲ್ಲ ನಾನು ಅಜಾದಿ ರೂಪ ಹೇಳುವಾಗ ವಿಸ್ತಾರವಾಗಿ ಹೇಳಿದ್ದೀನಿ, ಅಲ್ಲಿ ಯಾವ ಸ್ಥಾನದಲ್ಲಿ ಯಾವ ರೂಪ ಅಂತ. ಸೊ ಅದಕ್ಕೆ ಇಲ್ಲಿ ಬಲಪಾದ ಎಡಪಾದ ಇಲ್ಲಿ ಎಲ್ಲ ಶರೀರ ಒಳಗಡೆಯಿಂದ ಹೋಗುವಾಗ ಪಾದದ ಮೊದಲು ಯಾಕೆ ತಗೊಂಡ್ರು ಅಂತ ಭಾಗವತದಲ್ಲಿ ಬರ್ತದೆ. ನಾವು ಭಗವಂತನ ರೂಪ ಚಿಂತನೆ ಮಾಡುವಾಗ ಖಂಡ ರೂಪ ಅಖಂಡ ರೂಪ ಅಂತ ಇದೆ. ಖಂಡ ರೂಪ ಅಂತಲೇ ಒಂದೊಂದು ಅವಯವದ ಚಿಂತನೆ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಆವಾಗ ಪಾದದಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಪಾದದಿಂದ ಶಿರಸ್ಸಿನವರೆಗೂ ಬರ್ತೀವಿ. ಅದಕ್ಕೆ ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅಖಂಡ ರೂಪ ಅಂತಲೇ ಇಡೀ ರೂಪದ ಒಂದು ಚಿಂತನೆ ಮಾಡ್ತೀವಿ. ಹಾಗೆ ಮಾಡೋದು ಭಾಗವತದಲ್ಲಿ ಬಂದಿದೆ. ಫಸ್ಟ್ ಅಖಂಡ ರೂಪವನ್ನು ನಾವು ಖಂಡ ರೂಪವನ್ನು ಚಿಂತನೆ ಮಾಡಿ ಆಮೇಲೆ ಅಖಂಡ ರೂಪ ಚಿಂತನೆ ಮಾಡಬೇಕು ಅಂತ. ಸೊ ಇಲ್ಲಿ ಪಾದದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 2ನೇ ನುಡಿಯಲ್ಲಿ ಕಪಿಲ ಚಾರ್ವಾಂಗಾದಿ ರೂಪದಿ ಅಂದರೆ ಬಲಕೈಯಲ್ಲಿ ಯಾವುದೇ ಕಕಾರದೆಲ್ಲ ಅಂದರೆ ಕಪಿಲಾಯ ನಮಃ, ಕಪತೆ ನಮಃ, ಗರುಡಾಯ ನಮಃ, ಧರ್ಮಾಯ ನಮಃ, ನಸಾರಾಯ ನಮಃ. ಇದು ಎಲ್ಲ ಇದು ಬಲಕೈ ಸಂಧಿಯಲ್ಲಿ ಬರುವಂಥ ರೂಪಗಳು ಅಂತ ಹೇಳ್ತಾರೆ. ರೂಪದಿ ಒಪ್ಪುಗಳಳು ಹಸ್ತಗಳ ಸಂಧಿಯಲ್ಲಿ ಅಂದರೆ ಇನ್ಮೇಲೆ ಚಾರ್ವಾಂಗಾದಿ ಅಂತ ಹೇಳಿದೆ. ಚಾರ್ವಾಂಗಾದಿ ಅಂತ ಅಂದರೆ ಚಕಾರದಿಂದ ಸ್ಟಾರ್ಟ್ ಆಗೋದಂಥದ್ದು.
ಚಾರ್ವಾಂಗಾಯ ನಮಃ, ಛಂದೋಗ್ಯಾಯ ನಮಃ, ಜನಾರ್ದನಾಯ ನಮಃ, ಝಟಿತಾರಯ ನಮಃ, ಗಮಾಯ ನಮಃ, ಕ ಖ ಗ ಗ ಚ ಛ ಜ ಝ ಯಮಾಯ ನಮಃ. ಹೀಗೆ ಇದು ಎಡಕೈಯಲ್ಲಿ ಇದ್ದಂಥ, ಎಡಕೈ ಸಂಧಿಯಲ್ಲಿ ಇದ್ದಂಥ ರೂಪಗಳ ಚಿಂತನೆಯಲ್ಲೇ ಕೊಟ್ಟಿದ್ದಾರೆ. ಕಪಿಲ ಚಾರ್ವಾಂಗಾದಿ, ಕಪಿಲ ಬಲಕೈ ಆತು, ಚಾರ್ವಾಂಗಾದಿ ಎಡಕೈ ಆತು ರೂಪದಿ ವಪುಗಳವಳು ಹಸ್ತಗಳ ಸಂಧಿಯೊಳಗೆ ಅಪರಿಮಿತ ಕರ್ಮಗಳ ಮಾಡೋ ತಲಿಪದಿರದಿರದಿ. ಅಂದರೆ ಇಷ್ಟು ರೂಪದಿಂದ ನಮ್ಮ ಕೈಯಲ್ಲಿ ಭಗವಂತ ಇದ್ದಾನೆ, ಅದರಿಂದ ನಾವು ಕೈಯಿಂದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನಡೆಯುವಾಗ ಭಗವಂತನ ಚಿಂತನೆ ಬರಬೇಕು. ಇಷ್ಟು 10 ರೂಪದಿಂದ ನಮ್ಮ ಕಾಲಲ್ಲಿದ್ದಾನೆ, ಅದಕ್ಕೆ ನಮ್ಮ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. 10 ರೂಪದಿಂದ ಕೈಯಲ್ಲಿದ್ದಾನೆ, ಅದಕ್ಕೆ ನಮ್ಮ ಕೈಯಲ್ಲಿ ನಮಗೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಚಿಂತನೆ ಬರೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಕೃಪಣ ವತ್ಸಲ ಪಾರ್ಶ್ವದಳು ಪರಸುಫಲಿ ಎನಿಸುವ. ಪಾರ್ಶ್ವಗಳು ತಂದರು ಇದು ಕುಕ್ಷಿಗಳು, ಬಲಭಾಗ ಎಡಭಾಗ. ಅದರ ಪರಾಯ ನಮಃ ಫಲಿನೇ ನಮಃ ಅಂತ ಹೇಳ್ತೀವಿ. ಬಲಭಾಗ ಎಡಭಾಗದ ಕುಕ್ಷಿಯಲ್ಲಿ ಅಂತ, ಅದಕ್ಕೆ ಪರ ಸುಫಲಿ ಅಂತ ಹೇಳಿದ್ರು. ಸುಫಲಿ ಪರಾಯ ನಮಃ ಫಲಿನೇ ನಮಃ ಅಂತ ಬಂತು. ಆಮೇಲೆ ಗುದ ಉಪಸ್ಥದಿ, ಗುದದೊಳಗೆ ಯಾವುದು ಬಂತು? ಬೆನ್ನಿನಲ್ಲಿ ಪರಾಯಣ ಫಲಿನೇನ ಬಲಿನೇನ ಬೆನ್ನಿನಲ್ಲಿ ಬಂತು. ಭಗಾಯ ನಮಃ ಗುಹೆನಲ್ಲಿ ಬಂತು. ಮನವೇ ನಮಃ ತುಂದಿಯಲ್ಲಿ, ಹೊಟ್ಟೆ ನಾಭಿಗೆ ಕೆಳಗಡೆ ತುಂದಿಯಲ್ಲಿ ಬಂತು. ಸೊ ಹೀಗೆ ಇಷ್ಟು ರೂಪವನ್ನು ಸುಫಲಿ ಎನಿಸುವ ಗುದ ಉಪಸ್ಥದೆ. ವಿಪುಲ ಬಲಿ ಭಗ ಮೆನಿಸಿ, ಅಂದರೆ ಬಲಿಯ ನಮಃ ಭಗಯ ನಮಃ ಅಂತಕೊಂಡು ಇಷ್ಟ ಮನವೆನಿಸಿ ತುಂದಿಳಿತು. ತುಂದಿ ಒಳಗೆ ಮನ ಅಂತ ಹೆಸರಿಂದ ತುಂದಿ ಒಳಗೆ ಇದ್ದಾನೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸೊ ಇದು ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇದನ್ನು ನಾನು ಇದು ಸಪ್ರೇಟ್ ಒಂದು ನೋಡಿ ಮಾಡಿದ್ದೀನಿ ನಾನು, ಅದರಲ್ಲೆಲ್ಲ ಎಲ್ಲ ರೂಪಗಳನ್ನು ಬಂದಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಇನ್ನು ಇದು ಸ್ವಲ್ಪ ಮೂರನೇ ನುಡಿ ಸ್ವಲ್ಪ ಕಷ್ಟಕರವಾದಂಥ ಗಮನ ಇಟ್ಟು ಕೇಳ್ಕೊಂಡ್ಬಿಟ್ರೆ ಅರ್ಥ ಆಗ್ತದೆ. ಇಲ್ಲೇ 5 ಮೇಲೊಂದು ಅಧಿಕ ದಳ್ಳವು ಲೈದು ಪದ್ಮವು ನಾಭಿ. ಇಲ್ಲಿ ಕಟ್ ಮಾಡಬೇಕು ನಾವು, ನಾಭಿ ಮೂಲದಿಯೇ ತಗೋಬಾರ್ದು, ಅಲ್ಲಿ ಅರ್ಥ ಚೇಂಜ್ ಆಗ್ತದೆ. ಯಾಕಂದರೆ ಇಲ್ಲಿ ಏನಿದೆ ಅಂತಂದರೆ, ಇದು ಒಂದು ನಾಭಿಯಲ್ಲಿ ಇಲ್ಲಿ 5 ದಳ ಉಳಿದಂಥ ಪದ್ಮವು, 6 ದಳ, ಇಲ್ಲಿ 6 ನಾಭಿ ಮೂಲದಿ 6 ದಳದ, ಇಲ್ಲಿ ಮೂಲದಿ 4 ದಳ, ಹಿಂಗೆ ತೊಗೋಬೇಕು ಅದನ್ನು. ಅದು ಇಲ್ಲಿ ಕೆಲವೊಂದು ಗುಹ್ಯ ಭಾಷೆಯಲ್ಲಿ ಹೇಳಿರ್ತಾರೆ. ಸೊ ಅದಕ್ಕೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಸರಿ ಮಾಡಬೇಕು. ಎಲ್ಲ ಈಗ ಕಮಲಗಳ ನಾವು ಚಿಂತನೆ ಮಾಡುವಾಗ ಹೇಗೆ ಮಾಡ್ತೀವಿ ಅಂತಂದರೆ, 4 ದಳ ಕಮಲ ಇಲ್ಲಿ ತುಂದಿ ಒಳಗಡೆ, ಅಲ್ಲಿ 4 ವೇದಾಭಿಮಾನಿ ದೇವತೆಗಳು, ಆಮೇಲೆ ಅಲ್ಲಿ ಆ ದಳಕ್ಕೆ ಅಭಿಮಾನಿ ದೇವತೆ ದಳಕ್ಕೆ, ಆ ಕಮಲಕ್ಕೆ ಅಭಿಮಾನಿ ದೇವತೆ ಸ್ವಯಂಭೂಮನು ಅಂತ ಹೇಳ್ತೀವಿ ಅಲ್ಲಿ. ಆಮೇಲೆ ಇಲ್ಲಿ 5 ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದೆ, 5 ನಾಡಿ ಬರ್ತದೆ. ಅಂದರೆ ಮೂಲದಲ್ಲಿ 1 ಇರ್ತದೆ, ಅದರ ಟಿಸಲ್ ಹೊಡೆದ್ಬಿಟ್ಟು 5 ಆಗ್ತದೆ. ಒಂದೊಂದು ಅಂದರೆ ಟೋಟಲ್ 5 ಆಯ್ತು. ಒಂದೊಂದು ನಾಡಿಯಲ್ಲಿ ಕೂಡ ಒಂದೊಂದು ದಳ, ಆ ಸ್ಥಾನದಲ್ಲಿ 5 ಕಮಲಗಳು ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಯಾ ಸ್ಥಾನದಲ್ಲಿ ಈಗ ನಾಭಿ ಮೂಲದಲ್ಲಿ, ಈಗ ತುಂದಿಯಲ್ಲಿ ಬಂತು, ನಾಭಿ ಮೂಲದಲ್ಲಿ ಇರ್ತದೆ, ಷಟ್ಕೋಳ ಮಂಡಲ ಅಲ್ಲಿ ಬರ್ತದೆ, ಹೃದಯಲ್ಲಿ ಬರ್ತದೆ, ಆಮೇಲೆ ಇಲ್ಲಿ ಉರಸ್ಸಿನಲ್ಲಿ ಬರ್ತದೆ, ಕಂಠದಲ್ಲಿ ಬರ್ತದೆ, ಇಲ್ಲಿ ಭ್ರೂಮದಲ್ಲಿ ಬರ್ತದೆ, ಶಿರಸ್ಸಿನಲ್ಲಿ ಬರ್ತದೆ. ಇಷ್ಟ ಸ್ಥಾನದಲ್ಲಿ ಕಮಲಗಳು ಇವೆ, ಆಮೇಲೆ ಮಂಡಲಗಳು ಇವೆ, ಚಕ್ರಗಳು ಇವೆ. ಇದನ್ನು ವಿಸ್ತಾರವಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಈ ಸದ್ಯಕ್ಕೆ ಈ ನುಡಿಯಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ವಿಷಯವನ್ನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ 5 ಮೇಲೆ 1 ಅಧಿಕ ದಳ್ಳವು ಅಂತಂದರೆ 6 ದಳ ಆಯಿತು. 6 ದಳವುಳ್ಳ 5 ಪದ್ಮವು, 5 ಪದ್ಮ ಅಂದರೆ ಈಗ 5 ಶಾಖೆ, ಒಂದು ಮಧ್ಯದಲ್ಲಿ ಸುಷುಮ್ನ ನಾಡಿ, ಈ 4 ದಿಕ್ಕಿನಲ್ಲಿ 4 ಇಲ್ಲಿ 4 ದಿಕ್ಕಿನಲ್ಲಿ 4 ಅದನ್ನು ಹೀಗೆ ಏನು ಬ್ರಾಂಚ್ ಆಗಿರ್ತದೆ, ಅದು ತ್ರಿಸಲ್ ಹೊಡೆದಿರ್ತದೆ, ಹಾಗೆ ಆಗ್ತದೆ, 5 ಆಗ್ತದೆ. ಸೊ ಒಂದೊಂದು ದಳದಲ್ಲಿ, ಒಂದೊಂದು ನಾಡಿಯಲ್ಲಿ ಒಂದೊಂದು ಕಮಲ ಅಂತ ಹೇಳ್ತಾರೆ. ಪದ್ಮವು ನಾಭಿ, ಅಂದರೆ ನಾಭಿಯಲ್ಲಿ 6 ದಳದ ಕಮಲ, 5 ದಳಗಳು, 5 ಕಮಲಗಳು ಇವೆ ಅಂತ ಹೇಳ್ತಾರೆ.
ಆಮೇಲೆ ಮುಂದೆ ಮೂಲದಿ 5 ಮೂರ್ತಿಗಳು. ಮೂಲದಿ ಥರ ಇದು ತುಂದಿ ಮೂಲ ಅಂತ ಹೇಳ್ತೀವಿಲ್ಲ, ಅಲ್ಲಿ 4 ದಳದ ಕಮಲ, ಅಲ್ಲಿ 4 ದಳದ ಕಮಲ, ಅಲ್ಲಿ ವೇದಾಭಿಮಾನಿ 4 ಜನ, ಆಮೇಲೆ ಸ್ವಯಂಭೂಮನು, ಅದಕ್ಕೆ ಕಮಲಕ್ಕೆ ಅಭಿಮಾನಿ ದೇವತೆ ಸ್ವಯಂಭೂಮನು. ಆಮೇಲೆ ನಾಭಿಯಲ್ಲಿ ಏನು 6 ದಳದ ಕಮಲ ಇದೆಯೋ ಅಲ್ಲಿ 6 ಷಡ್ಮಹೇಶ ಅಭಿಮಾನಿ ದೇವತೆಗಳು, ಆಮೇಲೆ ಕಮಲಕ್ಕೆ ಅಭಿಮಾನಿ ಗರುಡ, ಹೀಗೆ. ಆಮೇಲೆ 5 ಮೂರ್ತಿಗಳು ಅನಿರುದ್ಧಾದಿ ನಾಮದಲ್ಲಿ, ಅನಿರುದ್ಧಾದಿ ನಾಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದೊಂದು ಕಮಲಕ್ಕೇನು ಭಗವತ್ ರೂಪ ಬರಬೇಕಲ್ಲ. ಇದನ್ನು ಆಗ ಹೇಳಿದ್ದು ನಾನು ದೇವತೆಗಳೇ ಆಯಿತು, ದಳಕ್ಕೆ ಅಭಿಮಾನಿ, ಆಮೇಲೆ ಕಮಲಕ್ಕೆ ಅಭಿಮಾನಿ, ಹೀಗೆ ಅದಷ್ಟೇ ಹೇಳಿದೆ ನಾನು. ಆಮೇಲೆ ಇನ್ನು ಅಲ್ಲಿ ಭಗವತ್ ರೂಪ ಯಾವುದು ಇರ್ತದೆ ಅಂತ. ಸೊ ಅನಿರುದ್ಧಾದಿ ನಾಮದಲ್ಲಿ, ಅಂದರೆ ಈ ಮೂಲದಲ್ಲಿ 4 ದಳದಲ್ಲಿ ಏನಂದರೆ ಅನಿರುದ್ಧಾದಿ ನಾಮದಲ್ಲಿ, 4 ದಳದದು ಅನಿರುದ್ಧಾದಿ ನಾಮದಲ್ಲಿ, ಅಂದರೆ ತುಂದಿ ಮೂಲದಲ್ಲಿ 4 ದಳದ ಕಮಲ, ಆಮೇಲೆ ಅಲ್ಲಿ ಅನಿರುದ್ಧಾದಿ ರೂಪಗಳು, ಅಲ್ಲಿ 5 ಕಮಲ, 4 ದಳದ 5 ಕಮಲ, ಅನಿರುದ್ಧಾದಿ ರೂಪಗಳು ಅಂತಾರೇನು, ಅನಿರುದ್ಧ ನಾರಾಯಣ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಮತ್ತು ಮಧ್ಯದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ, ಹೀಗೆ ಮೇಲೆ ಅನಿರುದ್ಧ ರೂಪಿ ಪರಮಾತ್ಮ ಮಧ್ಯದಲ್ಲಿ. ಆಮೇಲೆ ಈ 4 ದಳದಲ್ಲಿ ಅನಿರುದ್ಧ ನಾರಾಯಣ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಈ ರೀತಿಯಾಗಿ ಅದು ಇಲ್ಲ ವಾಸುದೇವ, ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ನಾರಾಯಣ, ಅನಿರುದ್ಧ ಪ್ರದ್ಯುಮ್ನ ಈ ರೀತಿಯಾಗಿ 4 ಆಯಿತು. ಮಧ್ಯದಲ್ಲಿ ಅನಿರುದ್ಧ, ಹೀಗೆ ಇದು ಅರ್ಥ ಆಯ್ತಾ. ಮಧ್ಯದಲ್ಲಿ ಅನಿರುದ್ಧ, ಆಮೇಲೆ ಮುಂದಿನ ಬಾಜು ಅಲ್ಲಿ ನಮ್ಮದು ಮುಂದಿನವಾದ ಅನಿರುದ್ಧ ನಾರಾಯಣ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಈ ರೀತಿಯಾಗಿ 5 ಕಮಲಗಳು ಇರ್ತವೆ ಅಂತ ಹೇಳ್ತಾರೆ. ಅನಿರುದ್ಧ ನಾಮದಲ್ಲಿ 5 ಸುತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲುಗೊಡದೆ ವ್ಯಾಪಾರಗಳು ಮಾಡುತ್ತೀವೋ. ಇನ್ನು ಅನಿರುದ್ಧ ರೂಪಿ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ಸ್ಥೂಲ ಶರೀರ ಸಿಗ್ತದೆ, ಆವಾಗ ಅದರದ್ದು ಅನಿರುದ್ಧ ರೂಪಿ ಪರಮಾತ್ಮ ಅದನ್ನು ರಕ್ಷಣೆ ಮಾಡ್ತಾನೆ ಅಂತ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಅದು ಜೀವದ ಒಂದು ದೇಹವನ್ನು ಕೊಡ್ತಾನೆ, ಅನಿರುದ್ಧ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಸಂಕರ್ಷಣ ರೂಪಿ ಪರಮಾತ್ಮ ಅದನ್ನು ಅವಯವಗಳನ್ನು ಕೊಡ್ತಾನೆ. ವಾಸುದೇವ ಪರಮಾತ್ಮ ಅದನ್ನು ನಮ್ಮ ಗರ್ಭವನ್ನು ಸ್ವಚ್ಛ ಮಾಡ್ತಾನೆ. ಅದಕ್ಕೆ ನಾವು ವಾಸುದೇವ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಹೇಗೆ ಅಂತಂದರೆ, ಮೊದಲೇ ಒಂದು ಅನ್ನಕಣದಲ್ಲಿ, ಅಂದರೆ ತಿನ್ನುವಂಥ ಪದಾರ್ಥದಲ್ಲಿ ಈ ಜೀವ ಭಗವಂತ ಸೇರಿಸ್ತಾನೆ. ಯಾವ ಫ್ಯಾಮಿಲಿಗೆ ಹೋಗಬೇಕು, ಯಾವ ತಂದೆ ತಾಯಿ ಒಳಗಡೆ ಹೋಗಬೇಕು, ಅಲ್ಲಿ ಆ ಜೀವನ ಸೇರಿಸ್ತಾನೆ. ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅದಕ್ಕೊಂದು ಕವಚ ರೇತಸ್ಸಿಂದ ಬರ್ತದೆ, ಅನ್ನದಿಂದ ಮಜ್ಜಾದಿಂದ ರೇತಸ್ ಇರುತ್ತೆ, ಆ ರೇತಸ್ಸಿನಲ್ಲಿ ಸೇರಿಸ್ತಾನೆ. ಅಲ್ಲಿ ತಂದೆ ಹೊಟ್ಟೆಯಲ್ಲಿ 2 ತಿಂಗಳು ಇದ್ದುಬಿಟ್ಟು ಆಮೇಲೆ ತಾಯಿ ಹೊಟ್ಟೆಯಲ್ಲಿ ಬರ್ತದೆ. ಅಲ್ಲಿ ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಅವಯವವನ್ನು ಕೊಡ್ತಾನೆ. ಇದೆಲ್ಲ ಕಾರ್ಯ ಮಾಡುವಾಗ ಅನಿರುದ್ಧಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ. ಅದಕ್ಕೆ ಅನಿರುದ್ಧಾದಿ ನಾಮದಲ್ಲಿ ಅಂತ. ಅನಿರುದ್ಧಾದಿ ನಾಮದಲ್ಲಿ 5 ಸುತ ಜೀವರ ಗರ್ಭವನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ಜೀವರದ ಅನಾದಿ ಕರ್ಮ ಇರ್ತದೆ. ಆ ಕರ್ಮಾನುಸಾರವಾಗಿ ಪ್ರಕೃತಿ ಗುಣಗಳ, ಅಂದರೆ ಅನಾದಿ ಕರ್ಮ, ಪ್ರಕೃತಿ ಗುಣ, ಪ್ರಕೃತಿ ಅಂದರೆ ಅದಕ್ಕೆ ಅವ್ರದ್ದು ಏನು ಕರ್ಮ ಇರ್ತದೆ, ಅವ್ರ ಸ್ವಭಾವ ಏನಿರ್ತದೆ ಆ ಪ್ರಕಾರ, ಗುಣ ಪ್ರಕಾರ ಹಾದಿ ತಪ್ಪಲುಗಳಿದೆ, ಯಾವುದೂ ಚಚ್ಚು ತಪ್ಪದೇನೆ ವ್ಯಾಪಾರಗಳ ಮಾಡುತ್ತೀಹ. ಅದೇ ಆ ಜೀವದ ಎಷ್ಟು ಯೋಗ್ಯತೆ ಇರ್ತದೋ ಆ ಯೋಗ್ಯತಾನುಸಾರವಾಗಿ, ಆ ಕರ್ಮಾನುಸಾರವಾಗಿ ಚಾಚು ತಪ್ಪದೆ ಆ ರೀತಿಯಾಗಿ ರಕ್ಷಣೆಯನ್ನು ಮಾಡ್ತಾನೆ, ಕರ್ಮಗಳನ್ನು ಕೂಡ ಮಾಡಿಸ್ತಾನೆ ಅನಿರುದ್ಧ ಪರಮಾತ್ಮ. ಅದಕ್ಕೆ ಇಲ್ಲಿ ಅನಿರುದ್ಧಾದಿ ನಾಮದಲ್ಲಿ ಗರ್ಭವನ್ನು ರಕ್ಷಣೆ ಮಾಡ್ತಾನೆ. ಸೊ ಇಷ್ಟು ಪ್ರಕ್ರಿಯೆ ಇದೆ. ಒಂದು ಜೀವಕ್ಕೆ ಒಂದು ಸ್ಥೂಲ ಶರೀರ ಸಿಗಬೇಕು ಅಂತಂದರೆ ಈಗ 6ನೇ ಸಂಧಿಯಲ್ಲಿ ವಿಸ್ತಾರವಾಗಿ ಕಲ್ತಿರ್ತೀರಿ. ಅದು ಇನ್ನಷ್ಟು ಮುಂದೆ ಇದು ಪ್ರತಿಯೊಂದು ವಿಷಯನ ಬಹಳ ಆಳವಾಗಿ ಇರ್ತದೆ. ಆಳವಾಗಿ ಹೋದಷ್ಟು ಇನ್ನೂ ವಿಷಯಗಳು ಬಂದೇ ಬರ್ತಾವೆ. ಈ ಸಮುದ್ರದ ಒಳಗಡೆ ಹೋದಾಗ ಎಷ್ಟೆಷ್ಟು ಆಳ ಹೋಗ್ತೀವಿ ಅಷ್ಟು ಹೊಸ ಪದಾರ್ಥಗಳು ಸಿಗ್ತವೆ ನಮಗೆ. ಅದೇ ರೀತಿಯಾಗಿ ಇದು ಹರಿಕಥಾಮೃತಸಾರ
ಎಷ್ಟು ಒಂದೊಂದು ಶಬ್ದದ ಅರ್ಥವನ್ನು ಆಳವಾಗಿ ಹೋಗ್ತೀವೋ ಅಷ್ಟಷ್ಟು ಆಳವಾದಂಥದ್ದು ಅರ್ಥಗಳನ್ನು ಸಿಗ್ತಾವೆ ನಮಗೆ ಅಂತ. ಸೊ ಅದಕ್ಕೆ ಇಲ್ಲಿ ನಾಭಿ ಮೂಲದಲ್ಲಿ 4 ದಳ ಕಮಲದ ಬಗ್ಗೆ ಹೇಳಿದರು, ನಾಭಿಯಲ್ಲಿ 6 ದಳದ ಕಮಲ ಬಗ್ಗೆ ಹೇಳಿದರು. ಆಮೇಲೆ ಇಲ್ಲಿ ನಮ್ಮದು ಅನಿರುದ್ಧರೂಪಿ ಪರಮಾತ್ಮ ಗರ್ಭವನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ಆ ಜೀವದ ಕರ್ಮ ಸ್ವಭಾವಾನುಸಾರವಾಗಿ ಅಲ್ಲಿ ಕರ್ಮವನ್ನು ಚಾಚು ತಪ್ಪಲುಗೊಡದೆ ಇರ್ತಾರೆ. ಏನು ಆ ಪ್ರಕಾರ ಅವ್ರದ್ದೇನು ಕೋಷ್ಟಕ್ಕೆ ಇರ್ತದೋ ಅವ್ರ ಪ್ರಕಾರ ಏನಿರ್ತದೋ ಅಷ್ಟೇ ಸರಿಯಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅಂತಿಕೊಂಡು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 4ನೇ ನೋಡಿ, ನಾಭಿಯಲ್ಲಿ ಷಟ್ಕೋಣ ಮಂಡಲ. ಇವಾಗ ಮಂಡಲಕ್ಕೆ ಬಂದರು. ಮಂಡಲ ಅಂತಂದರೆ ಏನು, ಹಿಂಗೆ ನಾವು ರಂಗೋಲಿ ಹಾಕ್ತೀವಿಲ್ಲ ಹಾಗೆ ತ್ರಿಕೋಣ ಮಂಡಲ, ಹಾಗೆ ಷಟ್ಕೋಣ ಮಂಡಲ, ಹಾಗೆ ನಾವು ಇಲ್ಲಿ ವರ್ತೃ ಮಂಡಲ, ಅಲ್ಲಿ ವರುಣದೇವರಿದ್ದಾರೆ, ಅಲ್ಲಿ ಇದು ಅಮೃತ ವರ್ಷವನ್ನು ಮಾಡ್ತೇವೆ. ವಾಸುದೇವರೂಪಿ ಪರಮಾತ್ಮ ಅಮೃತ ವರ್ಷ ಮಾಡ್ತಾನೆ ಅಂಥೇಳಿ ನಾವು ಗುರುಮಂತ್ರ ಮಾಡುವಾಗ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಾಭಿಯಲ್ಲಿ ಅದು 6 ದಳ ಕಮಲ ಅಂತ ಹೇಳಿದ್ವಿ. ಅಲ್ಲೇ ಅದೇ ಸ್ಥಾನದಲ್ಲಿ ಮಂಡಲ ಕೂಡ ಇದೆ. ಆ ಮಂಡಲದಲ್ಲಿ ಷಟ್ಕೋಣ ಮಂಡಲದ ಈ ಭವಿಷ್ಯತ್ ಬ್ರಹ್ಮನೋಳು ಅಂದರೆ ಅಲ್ಲಿ ಭವಿಷ್ಯದಲ್ಲಿ ಅಂದರೆ ಮುಂದೆ ಕಲ್ಪನದಲ್ಲಿ ಬ್ರಹ್ಮನ ಪದವಿ ಬರುವಂಥ ವಾಯುದೇವರು ಬ್ರಹ್ಮನೋಳು ಮುಕ್ತಾಬಶ್ರೀ ಪ್ರದ್ಯುಮ್ನಿತ್ತನು. ಅಲ್ಲೇನು ಮಾಡ್ತಾನೆ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದಾನೆ. ಇಲ್ಲಿ ಪ್ರದ್ಯುಮ್ನಾದಿ 5 ರೂಪಗಳಂತ ತಗೋಬೇಕು. ಅಂದರೆ ಮಧ್ಯದಲ್ಲಿ ಇಲ್ಲಿ ಎಲ್ಲ ಕಡೆಯೂ 5 ದಳ ಕಮಲ 5 ಕಮಲಗಳಿವೆ, 5 ನಾಡಿ ಇದೆ ಅಲ್ಲ, 5 ಕಮಲಗಳಿವೆ. ಅಲ್ಲಿ ಈಗ ಮೂಲಾಧಾರನಲ್ಲಿ ಅಲ್ಲಿ 4 ದಳದ ಕಮಲ, ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಅಂತ ಹೇಳಿದ್ವಿ. ಇನ್ನು ಷಟ್ಕೋಳ ಮಂಡಳಿ ನಾಭಿಯಲ್ಲಿ ಷಟ್ಕೋಳ ಮಂಡಳಿ ನಾಭಿಯಲ್ಲಿ ಅಲ್ಲಿ 6 ದಳದ ಕಮಲನೂ ಇದೆ. ಆಮೇಲೆ ಇಲ್ಲಿ 6 ದಳದ ಮಂಡಲ ಇದೆ. ಮಂಡಲ ಒಂದೇ, ಅದು ಕಮಲಗಳು ಮಾತ್ರ 5 ನಾಡಿ ಮೇಲೆ ಇವು ಕಮಲಗಳು. ಅದೇ ಅಲ್ಲಿ ಮಧ್ಯದಂತೂ ಸುಷುಮ್ನಾಡಿ ಅಲ್ಲೇ ಮಂಡಲ ಇರ್ತದೆ. ಅಲ್ಲಿ ಮಂಡಲದಲ್ಲಿ ಪ್ರದ್ಯುಮ್ನ ನಿಪ್ಪನು ಇಲ್ಲಿ ಪ್ರದ್ಯುಮ್ನಾದಿ 5 ರೂಪಗಳ ಕಮಲಗಳನ್ನು ಅಂತ ಹೇಳಬೇಕು. ಅಲ್ಲಿ ವಿಭೂತ ಗಣ ಸೇವ್ಯ ಅಂದರೆ ಬ್ರಹ್ಮಾದಿ ದೇವತೆಗಳನ್ನು ಸೇವೆ ತಗೊಂಡು ಅಲ್ಲಿ ಆ 6 ದಳ ಕಮಲದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅದು ಸೃಷ್ಟಿಗೆ ತರುವಂಥ ರೂಪ ಭಗವಂತ ರೂಪ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಅವನು ಹೇಗಿದ್ದಾನೆ, ಶೋಭಿಸುತ್ತ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳೆಂದು ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ಇವನು ಹೆಂಗಿದೆ, ಎಲ್ಲ ಆಭರಣಗಳನ್ನು ಹಾಕಿಕೊಡು ಪ್ರದ್ಯುಮ್ನ ರೂಪಿ ಪರಮಾತ್ಮ ಹೇಗಿದ್ದಾನೆ, ಈ ಷಟ್ಕೋಣ ಮಂಡಲದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದಾನೆ. ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡ್ತಾನೆ. ಎಲ್ಲ ಆಭರಣ ಆಯುಧಗಳ ಸಮೇತನವಾಗಿ ಇದ್ದಾನೆ. ಇನ್ನೊಂದೇನು ಮಾಡ್ತಾನೆ, ಇಲ್ಲಿ ನಾವು ಗುರುಮಂತ್ರ ಮಾಡುವಾಗ ಹೇಳ್ತೀವಲ್ಲ, ಈ ಷಟ್ಕೋಳ ಮಂಡಲಿ ಕಲಿನ ಎಳ್ಕೊಂಡು ಬರ್ತೀವಿ. ಇಲ್ಲಿ ಹಿಂಗೆ 3 ಬಟ್ಟಲೆ ಮಾಡಿಕೊಂಡು ಈ ಕಲಿ ಯಾವಾಗಲೂ ಎಡಭಾಗ ಕುಕ್ಷಿಯಲ್ಲಿ ಯಾವಾಗಲೂ ದಿನನಿತ್ಯ ಬೆಳಗ್ಗೆ ಉದಯ ಆಗ್ತಾನೆ. ನಾವು ಅವನ್ನ ಕೊಲ್ಲಬೇಕು, ಅವನ್ನ ನಾಶ ಮಾಡಬೇಕು. ಅವನು ಹಿಂಗೆ ಈ ಮುದ್ರೆಯಿಂದ ಹಿಂಗೆ ಹೇಳ್ಕೊಂಡು ಬರ್ತೀವಿ. ತಲೆಯಲ್ಲಿ ತ್ರಿಶೂಲದಿಂದ ಹೇಳ್ಕೊಂಬಂದು ಹಾಗೆ ಹೇಳ್ಕೊಂಬಂದು ಇಲ್ಲಿ ಷಟ್ಕೋಳ ಮಂಡಲದಲ್ಲಿ ಹಾಕ್ತೀವಿ. ಅಲ್ಲಿ ಅಲ್ಲಿ ಪಾಪ ಪುರುಷ ಶೋಷಿಸುತ್ತ ನಿತ್ಯ. ಅಲ್ಲಿ ವಾಯುಮಂಡಲ, ಇದು ವಾಯುಮಂಡಲ. ಈ ವಾಯುಮಂಡಲದಲ್ಲಿ ಇರ್ತಾನೆ ವಾಯುದೇವರು ಈ ಪಾಪ ಪುರುಷನ ಒಣಗಿಸಿ ಬಿಡುತ್ತಾರೆ ಅಂತ ಹೇಳ್ತಾರೆ. ಇದು ನಾವು ಗುರುಮಂತ್ರ ಮಾಡುವಂಥ ಅನುಸಂಧಾನ. ಇಲ್ಲಿ ಎಡಕುಕ್ಷಿಯಲ್ಲಿ ಪಾಪ ಪುರುಷ ಉದಯ ಆಗಿರ್ತಾನೆ. ಈ ಮುದ್ರೆಯನ್ನು ಎಳ್ಕೊಂಡು ಬಂದು ಈ ಷಟ್ಕೋಳ ಮಂಡಲದಲ್ಲಿ ಹಾಕಬೇಕು. ಅಲ್ಲಿ ವಾಯುದೇವರು ಅದನ್ನು ಸುಡುತ್ತಾರೆ ಅಂತ. ಆಮೇಲೆ ಅವನೇ ಎಳ್ಕೊಂಬಂದು ಹೃದಯ ಕರ್ಕೊಂಬರ್ತೀವಿ. ಅಲ್ಲಿ ತ್ರಿಕೋಳ ಮಂಡಲ ಇದೆ, ಅಲ್ಲಿ ಅಗ್ನಿ ಇದ್ದಾನೆ, ಅಗ್ನಿಗೆ ತ್ರಿಕೋಣ ಮಂಡಲ, ಅಲ್ಲಿ ಅವನು ಸುಡ್ತಾನೆ, ಅದು ಬೂದಿ ಆಗ್ತದೆ. ಆ ಬೂದಿ ಬಂದು ನಾವು ಇಲ್ಲಿ ಎರಡು ಮೂಗರಿಂದ ಅಗ್ನಿಗೆ ಹಿಂಗೆ ಮಾಡಿ ಹೊರಗೆ ಹಾಕ್ತೀವಿ. ಅದೇ ನಮ್ಮ ದೇಹವನ್ನು ಶುದ್ಧ ಆಯಿತು ಅಂತ. ಇದು ಗುರುಮಂತ್ರ ಮಾಡುವಂಥ ಪ್ರಕ್ರಿಯೆ ಇದು. ಅದನ್ನೇ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಮೊದಲಾದ ಆಭರಣ ಆಯುಧಗಳಲ್ಲಿ ಮಹಾಭಯಂಕರನ ಪಾಪ ಪುರುಷನ ಶೋಷಿಸುತ್ತ ನಿತ್ಯ, ಅದನ್ನು ಒಣಗಿಸಿಬಿಡ್ತಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ.
ಇಲ್ಲಿಗೆ 4 ನುಡಿ ಆಯಿತು. ಇದೆಲ್ಲ ಸ್ವಲ್ಪ ಕಠಿಣವಾದಂಥ ವಿಷಯ, ಅದಕ್ಕೆ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ 3-4 ನುಡಿ ಅಷ್ಟೇ ಮಾಡೋಣಂತೆ. ಆಮೇಲೆ ಇದು ಕಮಲದ್ದು ಮತ್ತು ಈ ಚಕ್ರಗಳದ್ದು ಎಲ್ಲ ವಿವರಣೆಯನ್ನು ಅದು ಸಪ್ರೇಟು ಆಡಿಯೋ ಮಾಡ್ತೀನಿ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ನೋಡೋಣಂತೆ. ಈ ಸದ್ಯಕ್ಕೆ ಈಗ ನುಡಿಯಲ್ಲಿ ಎಷ್ಟು ವಿಷಯ ಬರ್ತದೆ ಅಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾಹಂಕರ್ತ, ಹರಿಕರ್ತ, ಹರಿಪ್ರೇರಣೆ, ಹರಿಪ್ರೀತ್ಯರ್ಥ, ಪತಿ ಅಂತರ್ಗತ, ಗುರು ಅಂತರ್ಗತ, ಮಧ್ವಾಂತ ಶ್ರೀ ಕೃಷ್ಣಾರ್ಪಣ ವಸ್ತು. ಇದು ಬಹಳ ಶ್ರೇಷ್ಠವಾದಂಥ ಗ್ರಂಥ. ಇದು ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನೀವು ಸ್ವಲ್ಪ ಪ್ರಯತ್ನ ಪಡಿ, ಇದನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು. ಶ್ರೇಷ್ಠವಾದಂಥ ಗ್ರಂಥ ಎಲ್ಲರ ಮನೆಯಲ್ಲಿ ಪಾರಾಯಣ ಆಗಲಿ, ಅನುಸಂಧಾನ ಆಗಲಿ ಅಂತ ಒಂದೇ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಕೂಡ ಸಹಕಾರ್ಯ ಮಾಡಬೇಕು. ಆದಷ್ಟು ಎಲ್ಲ ಶೇರ್ ಮಾಡಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನೆಲ್ಲ ಹಳೆಯದು ಹೊಸದೆಲ್ಲ ವೀಡಿಯೋನೂ ಬರ್ತದೆ. ಇವಾಗ ಯಾರು ಕೇಳ್ತಾ ಇದ್ದೀರಾ ಅವ್ರಿಗೆ ಸಂತೋಷ ಆಗಿದೆ. ನಾನು ಬೇಕಾದಷ್ಟು ಮೆಸೇಜ್ ಬರ್ತಾಯಿದೆ, ಫೋನ್ ಬರ್ತಾಯಿದೆ, ಸಂತೋಷ ಪಡ್ತಾ ಇದ್ದಾರೆ. ಆದರೆ ಇದನ್ನೇ ಒಂದು ಕಟ್ಟುನಿಟ್ಟವಾಗಿ ದಿನನಿತ್ಯ ಅಷ್ಟು ಅಧ್ಯಯನ ಮಾಡಿದರೆ ನಮಗೆ ಭಾಳ ದೊಡ್ಡದಾದಂಥ ಲಾಭ ಇದೆ. ಅದನ್ನು ನೀವು ಸೇರಿ ಎಲ್ಲ ಮಾಡೋಣ. ಹೆಚ್ಚು ಜನಕ್ಕೆ ಅದನ್ನು ತಲುಪೋ ಹಾಗೆ ಮಾಡೋಣ. ಕೃಷ್ಣ ಅಂತ ಅನ್ನಿಸ್ತು.